ಓಂ ಶಾಂತಿ. ಗುಡ್ ಮಾರ್ನಿಂಗ್. ಸಮಾಧಾನದ ಯೋಗಕ್ಕೆ ಎಲ್ಲರಿಗೂ ಸ್ವಾಗತ. ನಾವು ಬಹಳ ಮುಖ್ಯವಾದ ಕಾರ್ಯವನ್ನು ಮಾಡ್ತಿದ್ದೀವಿ. ಹಾಗಾಗಿ ಜಾಗೃತರಾಗಿರೋಣ. ನಾನಾತ್ಮ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತನಾಗಿ ನಾವಿದ್ದಲ್ಲಿಗೆ ಬಹಳ ಪ್ರೀತಿಯಿಂದ ಬಾಬನನ್ನು ಆಹ್ವಾನ ಮಾಡೋಣ. ಓಂ ಧ್ವನಿ ಮಾಡೋಣ. ಧ್ವನಿಯ ಪ್ರಕಂಪನಗಳು ನಮ್ಮ ಸುತ್ತ ಹಾಗೂ ನಾವು ವಾಸ ಮಾಡುವ ಮನೆಯ ಸುತ್ತ ಒಂದು ಶಕ್ತಿಶಾಲಿ ಪ್ರಭಾವಳಿ ಭದ್ರಕೋಟೆ ರೀತಿ ರಚನೆಯಾಗಿದೆ. ಈ ಶಕ್ತಿಶಾಲಿ ಪ್ರಭಾವಳಿಯ ಭದ್ರಕೋಟೆ ನಡುವೆ ಯಾವುದೇ ದುಷ್ಟ ಶಕ್ತಿಯ ಪ್ರವೇಶತೆ ಆಗೋದಿಲ್ಲ. ಬಾಬಾ, ಗುಡ್ ಮಾರ್ನಿಂಗ್ ಬಾಬಾ. ಬಾಬನ್ ಜೊತೆ ಮಧುರವಾಗಿ ಮಾತಾಡೋಣ. ನಮ್ಮ ಯಾವುದೇ ವಿಕಾರಗಳು
ಬಲಹೀನತೆಗಳು, ಕಡಿಮೆಗಳು, ದೌರ್ಬಲ್ಯಗಳು, ಯಾವುದೇ ದೋಷಗಳು ಅವು ನಮ್ಮಿಂದ ಇನ್ನೂ ಬಿಡುಗಡೆ ಹೊಂದಿಲ್ಲ. ಸತಾಯಿಸ್ತಿದ್ರೆ ಇವುಗಳಿಂದ ನಾವು ಸಂಪೂರ್ಣ ಮುಕ್ತಿ ಹೊಂದಬೇಕು ಅಂತ ಅನ್ಕೊಂಡಿದ್ರೆ ಇವನ್ನು ಬಾಬಂಗ್ ಹೇಳೋಣ. ಹಾಗೂ ಯಾವುದೇ ದುಃಖ, ನೋವು, ಅಶಾಂತಿ, ಪೀಡ, ಭಯ, ಕಷ್ಟಗಳು ನಿಮಗಿನ್ನೂ ಕೂಡ ದುಃಖ, ಅಶಾಂತಿಯ ಅನುಭೂತಿ ಆಗ್ತಾ ಇದೆ. ಈ ದುಃಖ, ನೋವಿನಿಂದ ನಾವಿನ್ನೂ ಬಿಡುಗಡೆ ಹೊಂದಿಲ್ಲ. ಇವುಗಳಿಂದ ನಾವು ಸಂಪೂರ್ಣ ಮುಕ್ತಿ ಹೊಂದಬೇಕು ಅಂತ ಅನ್ಕೊಂಡಿದ್ರೆ ಇವನ್ನೂ ಸಹ ಬಾಬಂಗ್ ಹೇಳೋಣ. ಹಾಗೂ ಯಾವುದೇ ಪೆಂಡಿಂಗ್ ವರ್ಕ್ ಇದ್ರೆ ಈ ಬಗ್ಗೆನೂ ಬಾಬಂಗ್ ಹೇಳೋಣ. ನಮ್ಮ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್ ಹಾಕೋಣ. ನಿಶ್ಚಿಂತರಾಗೋಣ. ಅಪ್ಪ ಇದಕ್ಕೆಲ್ಲ ಏನು ಉತ್ತರ ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಕಾರಣ, ನಿವಾರಣೆ, ವಿಧಿ ಯಾವುದನ್ನ ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಕೇಳಿಸಿಕೊಳ್ಳುವಂತಹ ಕ್ಷಮತೆಯನ್ನ ಹೆಚ್ಚಿಸಿಕೊಳ್ಳೋಣ. ಈಗ ಇದು ಅರ್ಥ ಆಗದಿದ್ರೆ ದಿನಪೂರ್ತಿ ಜಾಗೃತರಾಗಿರೋಣ. ಏಕೆಂದ್ರೆ ಬಾಬಾ ನಮಗೆ ಉತ್ತರ ಕೊಡೋದಕ್ಕೆ ಯಾರನ್ನಾದ್ರೂ ನಿಮಿತ್ತ ಮಾಡ್ತಾರೆ. ಹಾಗೂ ಈಗ ಹೇಳಿದ್ದರಲ್ಲಿ ನಾನು ಆತ್ಮನಿಗೆ ಯಾವುದು ಅನ್ವಯಿಸೋದಿಲ್ಲ, ನಾನು ಆತ್ಮನಿಗೆ ಯಾವುದು ಸಂಬಂಧ ಪಡೋದಿಲ್ಲ ಅಂತ ಅನ್ಕೊಂಡಿದ್ರೆ ಅಪ್ಪನ ಜೊತೆ ಜ್ಞಾನದ ರೂರಿಹಾನ್ ಮಾಡೋಣ. ಅಪ್ಪನ ಜೊತೆ ಮಧುರವಾಗಿ ಮಾತಾಡೋಣ. ಪಾಪ ನಾವು ಮಕ್ಕಳಿಗೆ ಏನನ್ನು ಕೊಡೋದಕ್ಕೆ ಬಂದಿದ್ದಾರೆ, ಪಾಪನಿಂದ ನಾವು ಮಕ್ಕಳಿಗೆ ಏನ್ ಸಿಗ್ತಾ ಇದೆ. ಪಾಪ ನಾವು ಮಕ್ಕಳಿಗೆ ಯಾವ ಸಂಬಂಧಗಳ ರೂಪದಲ್ಲಿ ಬಂದಿದ್ದಾರೆ. ಬಾಬನನ್ನ ನಾವು ಎಷ್ಟು ಪ್ರೀತಿ ಮಾಡ್ತೀವಿ. ಎಲ್ಲ ಮಾತುಗಳನ್ನ ಬಾಬನ್ ಜೊತೆ ಮಧುರವಾಗಿ ಮಾತಾಡೋಣ. ಭಾವನ ತಂದೆ ನಾವು ಪತಿತ ಮಕ್ಕಳನ್ನು ಪಾವನ ಮಾಡಿ ಪಾವನ ಜಗತ್ತಿಗೆ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಬಾಬಾ ನಾವು ಮಕ್ಕಳಿಗೋಸ್ಕರ ಕೈಯಲ್ಲಿ ಸ್ವರ್ಗದ ಗಿಫ್ಟ್ ಅನ್ನ ಹಿಡ್ಕೊಂಡು ಬಂದಿದ್ದಾರೆ. ಬಾಬನಿಂದ ನಾವು ಮಕ್ಕಳಿಗೆ ಸರ್ವ ಖಜಾನೆಗಳ ಭಂಡಾರವೇ ಸಿಗ್ತಾ ಇದೆ. ಬಾಬಾ ನಾವು ಮಕ್ಕಳಿಗೆ ತಂದೆಯಾಗಿ, ಶಿಕ್ಷಕನಾಗಿ, ಸದ್ಗುರುವಿನ ಸಂಬಂಧದ ರೂಪದಲ್ಲಿ ಬಂದಿದ್ದಾರೆ. ಬಾಬಂತರ ನಿಸ್ವಾರ್ಥ ಪ್ರೀತಿ, ನಿಸ್ವಾರ್ಥ ಸೇವೆಯನ್ನ ಮಾಡೋರು ಈ ಜಗತ್ತಿನಲ್ಲಿ ಇಲ್ಲಿಯವರೆಗೂ ಯಾರೂ ಸಿಕ್ಕಿರ್ಲಿಲ್ಲ. ದಯಾಸಾಗರ ತಂದೆಯನ್ನ ನಾವು ಬಹಳ ಪ್ರೀತಿ ಮಾಡ್ತೀವಿ. ಎಲ್ಲ ಮಾತುಗಳನ್ನ ಬಾಬನ್ ಜೊತೆ ಮಧುರವಾಗಿ ಮಾತಾಡೋಣ.
ಸೃಷ್ಟಿಯ ಮಹಾಪರಿವರ್ತನೆಯ ಕಾರ್ಯಗಳಾದ ಸ್ಥಾಪನೆ, ಪಾಲನೆ, ವಿನಾಶ ಈ ಮೂರು ಕಾರ್ಯಗಳಲ್ಲಿ ಸ್ವಯಂ ತಂದೆ ತ್ರಿಕಾಲದರ್ಶಿಯಾಗಿ, ತ್ರಿನೇತ್ರಿಯಾಗಿ, ತ್ರಿಮೂರ್ತಿಯಾಗಿ, ಸುಪ್ರೀಂ ಫಾದರ್ ಆಲ್ಮೈಟಿ ಅಥಾರಿಟಿ, ಜಗತ್ತಿನ ಮಾಲೀಕ, ಜಗತ್ತಿನಲ್ಲಿರುವ ಸರ್ವ ಆತ್ಮರುಗಳ ತಂದೆ, ಸರ್ವಶಕ್ತಿವಂತ ಸೃಷ್ಟಿಕರ್ತನ ಜೊತೆ ಅದು ಸ್ಥಾಪನಾ ಕಾರ್ಯದಲ್ಲಿ ನಾನಾತ್ಮನ ಪಾತ್ರ ಸ್ವಯಂ ತಂದೆ ಜೊತೆ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ವಾಹ್ ಡ್ರಾಮಾ, ವಾಹ್ ವಾಹ್ ಬಾಬಾ, ವಾಹ್ ವಾಹ್ ನನ್ನ ಶ್ರೇಷ್ಠ ಭಾಗ್ಯವೇ, ವಾಹ್. ಹೀಗೆ ಬಾಬನ್ ಜೊತೆ ಮಧುರವಾಗಿ ಮಾತಾಡೋಣ. ಮಾತಾಡ್ತಾ ಮಾತಾಡ್ತಾ ಹೃದಯ ರಾಮ ತಂದೆಗೆ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸೋಣ. ತಂದೆಗೆ ಧನ್ಯವಾದಗಳನ್ನು ಅರ್ಪಿಸೋದರ ಜೊತೆಗೆ ಕ್ಷಮೆಯನ್ನು ಕೇಳೋಣ. ಏಕೆಂದರೆ ನಾವು ಭಗವಂತನನ್ನು ಸರ್ವವ್ಯಾಪಿ ಎಂದು ಬಹಳ ನಿಂದನೆ ಮಾಡಿದ್ದೀವಿ. ಪಂಚತತ್ವಗಳಲ್ಲೂ ನೀನೆ, ಮನುಷ್ಯಾತ್ಮರಲ್ಲೂ ನೀನೆ, ಪಶು ಪಕ್ಷಿ ಪ್ರಾಣಿಗಳಲ್ಲೂ ನೀನೆ, ಎಲ್ಲೆಲ್ಲೂ ನೀನೆ ಎಂದು ಅಣು ರೇಣು ತೃಣ ಕಾಷ್ಟಗಳಲ್ಲಿ ಹಾಗೂ ಗುಡಿ ಗುಂಡಾರ, ಮಠ ಮಂದಿರ, ದೇವಸ್ಥಾನ, ಚರ್ಚು, ಮಸೀದಿ ಎಲ್ಲೆಲ್ಲೂ ನೀನೆ ಎಂದು ಏಕದೇವೋಪಾಸನೆಯಿಂದ ಬಹುದೇವೋಪಾಸನೆಗೆ ಹೋಗಿ ಬಹಳ ವ್ಯಭಿಚಾರಿ ಭಕ್ತಿ ಮಾಡಿದ್ದೀವಿ. ಹಾಗಾಗಿ ಕ್ಷಮಾಸಾಗರ ತಂದೆ ಹತ್ರ ಕ್ಷಮೆ ಕೇಳೋಣ. ಇನ್ ಮುಂದೆ ಈ ತಪ್ಪನ್ನ ಮಾಡೋದಿಲ್ಲ. ನಾವು ಮಾಡಿದ ತಪ್ಪು ಸತ್ಯ ತ್ರೇತಾಯುಗದಲ್ಲಿ ಬಂದಂತಹ ಪೂರ್ವಜ ಆತ್ಮಗಳು ದ್ವಾಪರ ಯುಗದಲ್ಲಿ ಪುನಃ ಜನ್ಮ ತಳೆದಾಗ ನಾವು ಮಾಡಿದ ತಪ್ಪನ್ನು ಜಗತ್ತಿನಲ್ಲಿರುವ ಸರ್ವ ಆತ್ಮರುಗಳು ಅನುಕರಣೆ ಮಾಡಿದ್ದರಿಂದ ಈ ತಪ್ಪಿಗೆ ನಾವು ಪೂರ್ವಜ ಆತ್ಮರುಗಳೇ ಹೊಣೆಗಾರರು, ನಾವೇ ಜವಾಬ್ದಾರರು. ಹಾಗಾಗಿ ಈ ತಪ್ಪನ್ನ ನಾವೇ ಸರಿಪಡಿಸ್ತೀವಿ. ಪರಮಾತ್ಮ ಸರ್ವವ್ಯಾಪಿ ಅಲ್ಲ, ಪರಮಾತ್ಮ ಜಗತ್ತಿಗೆ ಒಬ್ಬನೇ. ಪರಮಾತ್ಮ ಅತಿ ಶ್ರೇಷ್ಠ ಧಾಮವಾದ ಪರಮಧಾಮದ ನಿವಾಸಿ ಹಾಗೂ ಪರಮಾತ್ಮನ ದಿವ್ಯ ಅವತರಣೆಯ ಸಂದೇಶವನ್ನು ಈ ಜಗತ್ತಿನಲ್ಲಿರುವ ಸರ್ವ ಆತ್ಮರುಗಳಿಗೆ ಸಾರುತ್ತೇನೆ. ಈ ಒಂದು ಕಾರ್ಯವನ್ನು ನಾನಾತ್ಮ ನನ್ನ ಜವಾಬ್ದಾರಿ ಕರ್ತವ್ಯವೆಂದು ತಿಳಿದು ನಿಭಾಯಿಸ್ತೀನಿ ಅಂತ ತಂದೆ ಮುಂದೆ ಪ್ರತಿಜ್ಞೆ ಮಾಡೋಣ. ಈಗ ನಾವು
ಬಾಬನ ಈ ಸತ್ಯ ಜ್ಞಾನವನ್ನು ಕೊಟ್ಟು ಈ ಸತ್ಯ ಮಾರ್ಗದಲ್ಲಿ ನಡೆಯಲು ಸಹಯೋಗ ಕೊಟ್ಟು ಮಾದರಿಯಾದ ಹಾಗೂ ಉದಾಹರಣಾ ಮೂರ್ತಿಗಳಾದ ಹದಿರತ್ನಗಳು ಹದಿರತ್ನಗಳು ಅಂದ ತಕ್ಷಣ ಮನ ಬುದ್ಧಿಯಿಂದ ಹಿಸ್ಟ್ರಿ ಹಾಲನ್ನು ಪ್ರವೇಶ ಮಾಡೋಣ. ಹಿಸ್ಟ್ರಿ ಹಾಲ್ ಒಳಗಿರುವ ಹದಿರತ್ನಗಳ ಭಾವಚಿತ್ರಗಳನ್ನು ಬಹಳ ಪ್ರೀತಿಯಿಂದ ಮನಸ್ಸಿಗೆ ತುಂಬಿಕೊಳ್ಳೋಣ. ಈ ರತ್ನಗಳು ಈ ಸತ್ಯ ಮಾರ್ಗದಲ್ಲಿ ತೋರಿದ ಸಾಹಸ, ತ್ಯಾಗ, ತಪಸ್ಸು, ಸೇವೆ ನಾವು ಬ್ರಹ್ಮವತ್ಸರಿಗೆ ಈ ಸತ್ಯ ಮಾರ್ಗದಲ್ಲಿ ನಡೆಯಲು ಬಹಳ ಸುಲಭವಾಗಿದೆ. ಈ ರತ್ನಗಳು ನಾವು ಬ್ರಹ್ಮವತ್ಸರಿಗೆ ಪ್ರೇರಣಾದಾಯಕರಾಗಿದ್ದಾರೆ ಹಾಗೂ ಈಗಲೂ ಸಹ ಅವ್ಯಕ್ತ ಪಾಲನೆಯನ್ನು ನೀಡ್ತಿದ್ದಾರೆ. ಈ ರತ್ನಗಳಾದ ಬ್ರಹ್ಮ ತಂದೆ, ಅಮ್ಮ, ಅದಿಯರು, ದೀದಿಯರು ಹಾಗೂ ಅಣ್ಣಂದಿರು ಈಗಲೂ ಸಹ ಈ ಸತ್ಯ ಮಾರ್ಗದಲ್ಲಿ ನಡೆಯಲು ಸಹಯೋಗ ಹಾಗೂ ಪಾಲನೆಯನ್ನು ನೀಡುತ್ತಿರುವ ನಿಮಿತ್ತ ಆತ್ಮಗಳನ್ನು ಸಹ ಸೇರಿಸಿಕೊಂಡು ಹೃದಯದಿಂದ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸೋಣ. ಎಲ್ಲ ಕಾರ್ಯಗಳು ಬಾಬನ ಉಪಸ್ಥಿತಿಯಲ್ಲಿ ನಡೀತಾ ಇದೆ. ನಾವೀಗ ಪ್ರಕೃತಿ ಮಾತೆಗೆ ಧನ್ಯವಾದಗಳನ್ನು ಅರ್ಪಿಸೋಣ. ರಚಯಿತ ತಂದೆಯ ಸುಂದರವಾದ ರಚನೆ ಈ ಪ್ರಕೃತಿ ಮಾತೆಯಾಗಿದೆ. ಪಂಚತತ್ವಗಳಾದ ಪೃಥ್ವಿ ತತ್ವ, ಜಲತತ್ವ, ವಾಯು ತತ್ವ, ಅಗ್ನಿ ತತ್ವ, ಆಕಾಶ ತತ್ವ, ಈ 5 ತತ್ವಗಳಿಗೆ ನಾವು ಪ್ರಕೃತಿ ಮಾತೆ ಅಂತ ಕರಿತೀವಿ. ಪಂಚತತ್ವಗಳನ್ನು ಪ್ರೀತಿಯಿಂದ ಆಹ್ವಾನ ಮಾಡೋಣ. ಒಂದೊಂದು ತತ್ವಕ್ಕೂ ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಪ್ರಕೃತಿ ಮಾತೆಗೆ ಧನ್ಯವಾದಗಳನ್ನು ಅರ್ಪಿಸೋದರ ಜೊತೆಗೆ ಕ್ಷಮೆಯನ್ನು ಕೇಳೋಣ. ಏಕೆಂದ್ರೆ ನಾವು ಗೊತ್ತಿಲ್ಲದೇನೋ ಪ್ರಕೃತಿ ಮಾತೆಗೆ ಬಹಳ ತೊಂದರೆ ಕೊಟ್ಟಿದ್ದೀವಿ. ಹಾಗಾಗಿ ಕ್ಷಮೆ ಕೇಳೋಣ. ಇನ್ಮುಂದೆ ಇಂತಹ ತಪ್ಪನ್ನ ಮಾಡೋದಿಲ್ಲ. ಸ್ವಪರಿವರ್ತನೆ ಆಗಿಯೇ ಆಗ್ತೀವೆಂದು ಪ್ರತಿಜ್ಞೆ ಮಾಡೋಣ. ಇವೆಲ್ಲ ಕಾರ್ಯಗಳು ಬಾಬನ ಉಪಸ್ಥಿತಿಯಲ್ಲಿ ನಡೀತಾ ಇದೆ. ನಾವೀಗ ನಮ್ಮ ಶರೀರಕ್ಕೆ ಧನ್ಯವಾದಗಳನ್ನು ಅರ್ಪಿಸೋಣ. ಈ ಶರೀರ ಪ್ರಕೃತಿ ಮಾತೆಯ ಕೊಡುಗೆಯಾಗಿದೆ. ಶರೀರ ಅಂದ ತಕ್ಷಣ ಮುಡಿಯಿಂದ ಅಡಿಯವರೆಗೆ, ಅಂದ್ರೆ ತಲೆಯಿಂದ ಪಾದದವರೆಗೆ ಪ್ರತಿಯೊಂದು ಅಂಗಾಂಗಗಳನ್ನು ಗಮನಿಸುತ್ತಾ ಒಂದೊಂದು ಅಂಗಾಂಗಕ್ಕೂ ಧನ್ಯವಾದ
ಧನ್ಯವಾದಗಳನ್ನು ಅರ್ಪಿಸೋಣ. ಶರೀರದ ಒಳಗಡೆ ಒಂದೊಂದು ಅಂಗಾಂಗದ ಪಾತ್ರವು ಬಹಳ ಬಹಳ ಮುಖ್ಯವಾದುದು. ಯಾವುದೇ ಒಂದು ಅಂಗಕ್ಕೂ ಸ್ವಲ್ಪ ಡ್ಯಾಮೇಜ್ ಆದ್ರೂ ಶರೀರ ತನ್ನ ಬ್ಯಾಲೆನ್ಸ್ ಅನ್ನ ಕಳ್ಕೊಳ್ಳುತ್ತೆ. ಈ ಶರೀರ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಯಾವುದೇ ಪುರುಷಾರ್ಥ ಸಾಧನೆ ಮಾಡಲು ಈ ಶರೀರ ಪೂರ್ತಿ ಸಹಯೋಗ ಕೊಡುತ್ತೆ. ಅದರಲ್ಲೂ ಈ ಅಂತಿಮ ಜನ್ಮದ ನಮ್ಮ 84ನೇ ಈ ಕೊನೆಯ ಜನ್ಮದ ಈ ಶರೀರ ನಮಗೆ ಶಿವ ಪರಮಾತ್ಮನ ಮಹಾಯಜ್ಞದಲ್ಲಿ ತನು ಮನ ಧನ ಸಮಯ ಸಂಕಲ್ಪ ಶ್ವಾಸದಿಂದ ಸೇವೆ ಮಾಡಿ ನಮ್ಮ 63 ಜನ್ಮದ ಪಾಪ ಕರ್ಮಗಳನ್ನು ಭಸ್ಮ ಮಾಡಿಕೊಳ್ಳಲು ಹಾಗೂ ಇಡೀ ಕಲ್ಪಕ್ಕಾಗಿ 84 ಜನ್ಮಕ್ಕಾಗಿ ಆತ್ಮ ಅದೃಷ್ಟಶಾಲಿಯಾಗಲು ಕಾಯ ವಾಚ ಮನಸ ಸೇವೆ ಮಾಡಿ ಪುರುಷಾರ್ಥ ಮಾಡಲು ಈ ಶರೀರ ನನ್ನ ಆತ್ಮನಿಗೆ ಪೂರ್ತಿ ಸಹಯೋಗ ಕೊಡ್ತಾ ಇದೆ. ಹಾಗೆ ಶರೀರಕ್ಕೆ ಪ್ರೀತಿಯಿಂದ ಧನ್ಯವಾದಗಳನ್ನು ಅರ್ಪಿಸೋಣ. ನಮ್ಮ ಶರೀರಕ್ಕೆ ಧನ್ಯವಾದಗಳನ್ನು ಅರ್ಪಿಸೋದರ ಜೊತೆ ಜೊತೆಗೆ ಕ್ಷಮೆಯನ್ನು ಕೇಳೋಣ. ಏಕೆಂದರೆ ನಾವು ಗೊತ್ತೋ ಗೊತ್ತಿಲ್ಲದೇನೋ ನಾವು ನಮ್ಮ ಶರೀರಕ್ಕೆ ಬಹಳ ತೊಂದರೆ ಕೊಟ್ಕೊಂಡಿದ್ದೀವಿ. ಮನಸ್ಸನ್ನ ತೃಪ್ತಿಪಡಿಸೋದಕ್ಕೆ ಮನಸ್ಸಿನ ಗುಲಾಮನಾಗಿ ಸರ್ವ ಇಂದ್ರಿಯಗಳಿಂದ ಬಹಳ ಪಾಪಕರ್ಮ ಮಾಡಿದ್ದೀವಿ. ಹಾಗಾಗಿ ಕ್ಷಮೆ ಕೇಳೋಣ. ಇನ್ನು ಮುಂದೆ ಇಂತಹ ತಪ್ಪನ್ನ ಮಾಡೋದಿಲ್ಲ. ಇನ್ನು ಮುಂದೆ ನನ್ನ ಆತ್ಮ ಸ್ವರಾಜ್ಯ ಅಧಿಕಾರಿಯಾಗಿ, ನನ್ನ ಆತ್ಮ ಮಾಲೀಕನಾಗಿ, ನನ್ನ ಆತ್ಮ ರಾಜನಾಗಿ ನನ್ನ ಸರ್ವ ಇಂದ್ರಿಯಗಳನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ತೀನಿ. ಮನಸ್ಸು ಹೇಳಿದ ಹಾಗೆ ಕೇಳಿ ಕೇಳಿ ಕಂಗಾಲಾಗಿ ಕವಡೆ ಸಮಾನಾಗಿದ್ದು ಸಾಕು. ಇನ್ನು ಮುಂದೆ ಮನಸ್ಸು ಹೇಳಿದ ಹಾಗೆ ಕೇಳೋದಿಲ್ಲ. ಮನಸ್ಸನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ತೀನಿ. ಇನ್ನು ಮುಂದೆ ನಾನು ಆತ್ಮ ನನ್ನ ಈ ಶರೀರವನ್ನು ಬಾಬನ ಶ್ರೀಮತದ ಅನುಸಾರವೇ ಪಾಲನೆ ಮಾಡ್ತೀನಿ ಅಂತ ತಂದೆ ಮುಂದೆ ಪ್ರತಿಜ್ಞೆ ಮಾಡೋಣ. ಎಲ್ಲ ಕಾರ್ಯಗಳು ಬಾಬನ ಸಮ್ಮುಖದಲ್ಲಿ ನಡೀತಾ ಇದೆ. ನಾವೀಗ ನಮ್ಮ ಜೊತೆ ಯಾರೆಲ್ಲ ವಾಸವಾಗಿದ್ದಾರೆ ಅಂದ್ರೆ ನಮ್ಮ ಲೌಕಿಕ ಪರಿವಾರ, ಇವರುಗಳು ನಮ್ಮ ಜೊತೆಗೆ ವಾಸ ಇರ್ಬೋದು, ಅಥವಾ ಉದ್ಯೋಗ ವ್ಯವಹಾರ ಶಿಕ್ಷಣದ ಪ್ರಯುಕ್ತ ಹೊರ ಊರಲ್ಲಿರ್ಬೋದು. ಎಲ್ಲ ಆತ್ಮರುಗಳನ್ನ ಬಾಬನ ಮುಂದೆ ಮರ್ಜ್ ಮಾಡ್ಕೊಳ್ಳೋಣ. ಲೌಕಿಕ ಪರಿವಾರದ ಪ್ರತಿಯೊಬ್ಬ ಆತ್ಮರುಗಳ ಹತ್ರ ಪ್ರತ್ಯೇಕವಾಗಿ ಕ್ಷಮೆ ಕೇಳೋಣ.
ನಾವು ಕೂಡ ಕ್ಷಮಿಸೋಣ. ಕ್ಷಮೆ ಕೇಳೋದು ಎಷ್ಟು ಮುಖ್ಯನೋ ನಾವು ಕ್ಷಮಿಸೋದು ಕೂಡ ಅಷ್ಟೇ ಮುಖ್ಯ ಇದೆ. ಏಕೆಂದ್ರೆ ಜನ್ಮ ಜನ್ಮಾಂತರದ ಋಣಾನುಬಂಧ ಲೆಕ್ಕಾಚಾರ ಈ ಆತ್ಮರುಗಳ ಜೊತೆ ಇರೋದ್ರಿಂದಲೇ ನಮಗೆ ಈ ಆತ್ಮರುಗಳೇ ಹೆಂಡತಿಯಾಗಿ, ಗಂಡನಾಗಿ, ಮಗನಾಗಿ, ಮಗಳಾಗಿ, ಮೊಮ್ಮಕ್ಕಳಾಗಿ, ತಂದೆ ತಾಯಿಯಾಗಿ, ಅತ್ತೆ ಮಾವನಾಗಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಈ ರೀತಿ ಸಂಬಂಧದ ರೂಪದಲ್ಲಿ ಬಂದಿರ್ತಾರೆ. ಈಗ ಈ ಸಂಬಂಧಗಳಿಂದ ನನಗೆ ಯಾವುದೇ ಖುಷಿ, ಸಂತೋಷ, ನೆಮ್ಮದಿ ಹಾಗೂ ಸ್ವತಂತ್ರ ಸಿಗ್ತಾ ಇದೆ, ಅಥವಾ ದುಃಖ, ನೋವು, ಅಶಾಂತಿ, ಬರೀ ತೊಂದರೆ ಸಮಸ್ಯೆನೇ ಬರ್ತಾ ಇದೆ, ಅಥವಾ ಈ ಆತ್ಮಗಳು ನಾನು ಆತ್ಮನಿಗೆ ಬಂಧನ ಹಾಕ್ತಿದ್ದಾರೆ ಅಂದ್ರೆ ನಾವಿದನ್ನು ಇವ್ರಿಗೆ ಕೊಟ್ಟಿದ್ವಿ ಈ ಜನ್ಮದಲ್ಲಿ ಅಥವಾ ಹಿಂದಿನ ಜನ್ಮಗಳಲ್ಲಿ. ಈ ಲೆಕ್ಕಾಚಾರವನ್ನ ಚುಕ್ತ ಮಾಡಲು ಈ ಆತ್ಮರುಗಳು ಹೀಗೆ ಸಂಬಂಧದ ರೂಪದಲ್ಲಿ ಬಂದಿದ್ದಾರೆ. ಹಾಗಾಗಿ ಕ್ಷಮೆ ಕೇಳೋಣ, ನಾವು ಕೂಡ ಕ್ಷಮಿಸೋಣ, ದಿನಪೂರ್ತಿ ಜಾಗೃತರಾಗಿರೋಣ. ನಾನು ಆತ್ಮ ಲೌಕಿಕ ಪರಿವಾರದ ಇತರೆ ಆತ್ಮರುಗಳ ನಡುವೆ ಯಾವುದೇ ಸಂದರ್ಭ ಪರಿಸ್ಥಿತಿ ಎದುರಾದಾಗ ಪಾಪನ ಜ್ಞಾನವನ್ನು ಅನ್ವಯಿಸಿಕೊಂಡು ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದು ಪ್ರತಿ ಒಂದು ಪರಿಸ್ಥಿತಿಯನ್ನು ಮುಕ್ತ ಮನಸ್ಸಿಂದ ಸ್ವೀಕಾರ ಮಾಡೋಣ. ಕಾರ್ಮಿಕ ಅಕೌಂಟನ್ನ ಕ್ಲೋಸ್ ಮಾಡೋಣ. ಶರೀರದ ಲೌಕಿಕ ಸಂಬಂಧಿಗಳು ಅಂದ್ರೇನೆ ಹಿಂದೆ ನಾವು ಕೊಟ್ಟಿದ್ದನ್ನು ಸುಖ ಅಥವಾ ದುಃಖ ವಾಪಸ್ಸು ಮರಳಿ ಕೊಡೋದಕ್ಕೆ ಈ ರೀತಿ ಸಂಬಂಧಿಗಳಾಗಿ ಬಂದಿರ್ತಾರೆ. ಹಾಗಾಗಿ ಕ್ಷಮೆ ಕೇಳೋಣ, ನಾವು ಕೂಡ ಕ್ಷಮಿಸೋಣ. ಎಲ್ಲ ಕಾರ್ಯಗಳು ಪಾಪನ ಉಪಸ್ಥಿತಿಯಲ್ಲಿ ನಡೀತಾ ಇದೆ. ಈಗ ಎಲ್ಲ ಸಂಬಂಧಿಕ ಆತ್ಮರುಗಳು, ತಂದೆ ಮನೆ ಕಡೆಯವರು, ತಾಯಿ ಮನೆ ಕಡೆಯವರು, ಹಾಗೂ ಮದುವೆ ಆಗಿದ್ರೆ ಅತ್ತೆ ಮಾವನ ಮನೆ ಕಡೆಯವರು, ಎಲ್ಲ ಸಂಬಂಧಿಕ ಆತ್ಮರುಗಳನ್ನ ಬಾಬನ ಮುಂದೆ ಎಮರ್ಜ್ ಮಾಡ್ಕೊಳ್ಳೋಣ. ಸಂಬಂಧಿಕ ಆತ್ಮರುಗಳ ಹತ್ರ ಕ್ಷಮೆ ಕೇಳೋಣ. ನಾವು ಕೂಡ ಕ್ಷಮಿಸೋಣ. ಪಾಪ ಯಾರನ್ನಾದ್ರೂ ವೈಯಕ್ತಿಕವಾಗಿ ನಮ್ಮ ಮುಂದೆ ಈಗ ತರ್ತಾರೆ ಎಂದಾಗ ಆ ಆತ್ಮಗಳಿಗೆ ವೈಯಕ್ತಿಕವಾಗಿ ಕ್ಷಮೆ ಕೇಳೋಣ, ನಾವು ಕೂಡ ಕ್ಷಮಿಸೋಣ. ಏಕೆಂದ್ರೆ ಆ ಆತ್ಮನ ಜೊತೆ ನಾನು ಆತ್ಮನ ಲೆಕ್ಕಾಚಾರ ಬಹಳ ಇರುತ್ತೆ. ಇದು ತ್ರಿಕಾಲದರ್ಶಿ ತಂದೆಗೆ ಗೊತ್ತಾಗುತ್ತೆ. ಈಗ ಮನ ಬುದ್ಧಿಯಿಂದ ಕ್ಷಮಿಸೋಣ, ಕ್ಷಮೆ ಕೇಳೋಣ, ಖುದ್ದಾಗಿ ಈ ಆತ್ಮನ ಜೊತೆ ಕುಳಿತುಕೊಂಡು ವ್ಯವಹಾರ ಚುಕ್ತ ಮಾಡೋಣ. ನಾವೀಗ ಬಾಲ್ಯದಿಂದ ಹಿಡಿದು ಇಲ್ಲಿಯವರೆಗಿನ ಎಲ್ಲ ಸ್ನೇಹಿತ ಆತ್ಮರುಗಳನ್ನ ಬಾಬನ್ ಮುಂದೆ ಎಮರ್ಜ್ ಮಾಡ್ಕೊಳ್ಳೋಣ. ಸ್ನೇಹಿತ ಆತ್ಮರುಗಳ ಹತ್ರ ಕ್ಷಮೆ ಕೇಳೋಣ. ನಾವು ಕೂಡ ಕ್ಷಮಿಸೋಣ. ಇವೆಲ್ಲ ಕಾರ್ಯಗಳು ಬಾಬನ ಉಪಸ್ಥಿತಿಯಲ್ಲಿ ನಡೀತಾ ಇದೆ. ನಾವೀಗ ವಾಸ ಮಾಡುವ ಮನೆಯ
ಅಕ್ಕಪಕ್ಕದ ಮನೆಯಲ್ಲಿರುವ ಆತ್ಮರುಗಳು, ಏರಿಯಾದಲ್ಲಿರುವ ಮನೆಯಲ್ಲಿರುವ ಆತ್ಮರುಗಳು, ನಾವು ದಿನಪೂರ್ತಿ ಯಾರ ಜೊತೆ ಆಫೀಸಲ್ಲಿ ಕೆಲಸ ಮಾಡ್ತೀವಿ, ಎಲ್ಲ ಆತ್ಮರುಗಳನ್ನು ಬಾಬನ್ ಮುಂದೆ ಎಮರ್ಜ್ ಮಾಡ್ಕೊಳ್ಳೋಣ. ಈ ಆತ್ಮರುಗಳ ಹತ್ರ ಕ್ಷಮೆ ಕೇಳೋಣ. ನಾವು ಕೂಡ ಕ್ಷಮಿಸೋಣ. ಎಲ್ಲ ಕಾರ್ಯಗಳು ಬಾಬನ ಉಪಸ್ಥಿತಿಯಲ್ಲಿ ನಡೀತಾ ಇದೆ. ನಾವೀಗ ಅಲೌಕಿಕ ಬ್ರಾಹ್ಮಣ ಪರಿವಾರದ ಆತ್ಮರುಗಳು ಹಾಗೂ ಅಲೌಕಿಕ ನಿಮಿತ್ತ ಟೀಚರ್ಸ್ ಆತ್ಮರುಗಳನ್ನು ಬಾಬನ್ ಮುಂದೆ ಎಮರ್ಜ್ ಮಾಡ್ಕೊಳ್ಳೋಣ. ಶಿವ ಪರಮಾತ್ಮನ ಈ ರುದ್ರಜ್ಞಾನ ಮಹಾಯಜ್ಞ ನಿರ್ವಿಘ್ನವಾಗಿ ಸಾಗಲು ಅಲೌಕಿಕ ಬ್ರಾಹ್ಮಣ ಪರಿವಾರದ ನಾವು ಆತ್ಮರುಗಳು ಈ ಮಹಾಯಜ್ಞಕ್ಕೆ ಸಹಯೋಗಿಗಳಾಗಿ ನಾನಾತ್ಮ ಇಡೀ ಕಲ್ಪಕ್ಕೆ ಅದೃಷ್ಟಶಾಲಿ ಆಗಲು, ನಮ್ಮ ಮೇಲೆ ನಾವೇ ದಯೆ ಕೃಪೆ ತೋರಿಸಿಕೊಳ್ಳಲು ಈ ಮಹಾಯಜ್ಞಕ್ಕೆ ಸಹಯೋಗಿಗಳಾಗಲು ಅಲೌಕಿಕ ಬ್ರಾಹ್ಮಣ ಪರಿವಾರದ ಆತ್ಮರುಗಳು ಹಾಗೂ ಅಲೌಕಿಕ ನಿಮಿತ್ತ ಟೀಚರ್ಸ್ ಆತ್ಮರುಗಳ ಹತ್ರ ಬಾಬನೆದುರು ನಮ್ರತೆಯಿಂದ ಕ್ಷಮೆ ಕೇಳೋಣ. ನಾವು ಕೂಡ ಅಷ್ಟೇ ನಮ್ರತೆಯಿಂದ ಕ್ಷಮಿಸೋಣ. ಎಲ್ಲ ಕಾರ್ಯಗಳು ಅವನ ಉಪಸ್ಥಿತಿಯಲ್ಲಿ ನಡೀತಾ ಇದೆ. ನಾವೀಗ ದೇಶದಲ್ಲಿರುವ, ದೇಶ ಅಂದ ತಕ್ಷಣ ಭಾರತ ದೇಶ, ಇಡೀ ಪ್ರಪಂಚದಲ್ಲಿ ಭಾರತ ದೇಶದ ಮಹಿಮೆ ಅಪರಂಪಾರ. ಈ ದೇಶದಲ್ಲೇ ಪರಮಾತ್ಮನ ದಿವ್ಯ ಅವತರಣೆ ಆಗುವಂಥದ್ದು. ಈ ದೇಶವೇ ಮುಂದೊಂದು ದಿನ ಸ್ವರ್ಗವಾಗಿ ಪರಿವರ್ತನೆ ಆಗುವಂಥದ್ದು. ನಾನಾತ್ಮ ಈ ದೇಶದ ನಿವಾಸಿ ಹಾಗೂ ಪರಮಾತ್ಮನ ಪ್ರೀತಿಯ ಮಗುವಾಗಿರೋದು. ಎಲ್ಲ ಮಾತುಗಳನ್ನ ನೆನೆಸ್ಕೊಂಡ್ರೆ ಎಷ್ಟು ರೋಮಾಂಚನಕಾರಿ ಆಗುತ್ತೆ. ಹಾಗೆ ಭಾರತ ದೇಶದಲ್ಲಿರುವ ಎಲ್ಲ ಆತ್ಮರುಗಳನ್ನು ಗುಂಪು ಗುಂಪಾಗಿ ಬಾಬನ್ ಮುಂದೆ ಎಮರ್ಜ್ ಮಾಡ್ಕೊಳ್ಳೋಣ. ಈ ಆತ್ಮರುಗಳ ದೊಡ್ಡದಾದ ಗುಂಪನ್ನೇ ಗಮನಿಸುತ್ತಾ ಈ ಆತ್ಮರುಗಳ ಹತ್ರ ಕ್ಷಮೆ ಕೇಳೋಣ. ನಾವು ಕೂಡ ಕ್ಷಮಿಸೋಣ. ಎಲ್ಲ ಕಾರ್ಯಗಳು ಬಾಬನ ಉಪಸ್ಥಿತಿಯಲ್ಲಿ ನಡೀತಾ ಇದೆ. ನಾವೀಗ ಮನ ಬುದ್ಧಿಯಿಂದ ಶರೀರದಿಂದ ಭಿನ್ನವಾಗಿ ಫರಿಸ್ತಾ ರೂಪದಲ್ಲಿ ವಿಶ್ವದ ಗ್ಲೋಬ್ ಮೇಲೆ ನಿಲ್ಲೋಣ. ಬಾಬನೆದುರು ಇಡೀ ಸೃಷ್ಟಿಯನ್ನೇ ಎಮರ್ಜ್ ಮಾಡ್ಕೊಳ್ಳೋಣ. ಲೌಕಿಕ ಪರಿವಾರದಿಂದ ಹಿಡಿದು ಜಗತ್ತಿನಲ್ಲಿರುವ
ಸರ್ವ ಆತ್ಮರುಗಳ ಹತ್ತಿರ ಪಶು ಪಕ್ಷಿ ಪ್ರಾಣಿಗಳ ಸಮೇತ ನಾನು ಆತ್ಮ ನೀವಾತ್ಮರುಗಳಿಗೆ ಈ ಜನ್ಮದಲ್ಲಾಗಲಿ ಹಿಂದಿನ ಜನ್ಮಗಳಲ್ಲಾಗಲಿ ಗೊತ್ತಿದ್ದೋ ಗೊತ್ತಿಲ್ದೇನೋ ಮನಸ ವಾಚ ಕರ್ಮಣ ದುಃಖ ನೋವು ಬೇಜಾರು ಹಿಂಸೆ ಮೋಸ ವಂಚನೆ ನಷ್ಟ ಅನ್ಯಾಯ ಏನೇ ಮಾಡಿದ್ರು ನನ್ನ ಆತ್ಮನನ್ನು ಕ್ಷಮಿಸಿ ಎಂದು ಕ್ಷಮೆ ಕೇಳೋಣ. ಅದೇ ರೀತಿ ಆ ಆತ್ಮರುಗಳು ನಾನು ಆತ್ಮನಿಗೆ ಈ ಜನ್ಮದಲ್ಲಾಗಲಿ ಹಿಂದಿನ ಜನ್ಮಗಳಲ್ಲಾಗಲಿ ಗೊತ್ತಿದ್ದೋ ಗೊತ್ತಿಲ್ದೇನೋ ಮನಸ ವಾಚ ಕರ್ಮಣ ದುಃಖ ನೋವು ಬೇಜಾರು ಹಿಂಸೆ ಮೋಸ ವಂಚನೆ ನಷ್ಟ ಅನ್ಯಾಯ ಏನೇ ಮಾಡಿದ್ರು ಸರ್ವ ಆತ್ಮರುಗಳನ್ನು ಕ್ಷಮಿಸೋಣ. ಕಾರ್ಮಿಕ ಅಕೌಂಟನ್ನ ಕ್ಲೋಸ್ ಮಾಡೋಣ. ಎಲ್ಲ ಕಾರ್ಯಗಳು ಬಾಬನ ಉಪಸ್ಥಿತಿಯಲ್ಲಿ ನಡೀತಾ ಇದೆ. ಯಾರ್ಯಾರ ಜೊತೆಗೆ ನಮ್ಮ ಋಣಾನುಬಂಧ ಲೆಕ್ಕಾಚಾರ ಇದ್ದು ಈಗ ಆ ಆತ್ಮಗಳು ಪ್ರಪಂಚದ ಯಾವ ಮೂಲೆಯಲ್ಲಿ ಜನ್ಮ ಪಡೆದಿದ್ದಾರೋ ಗೊತ್ತಿಲ್ಲ. ಹೀಗೆ ನಾವು ಬಾಬನೆದ್ರು ಆ ಆತ್ಮರುಗಳಿಗೆ ಕ್ಷಮೆ ಕೇಳೋದು ಹಾಗೂ ಕ್ಷಮಿಸೋದು ಮಾಡಿದ್ರಿಂದ ಈ ಕ್ಷಮೆಯನ್ನು ಬಾಬಾ ಮತ್ತೆ ಪ್ರಕೃತಿ ಮಾತೆ ಸಂಬಂಧಪಟ್ಟ ಆತ್ಮಗಳಿಗೆ ತಲುಪಿಸ್ತಾರೆ. ಈ ಸಂದರ್ಭದಲ್ಲಿ ಬಾಬನ ಮತ್ತು ಪ್ರಕೃತಿ ಮಾತೆಯ ಸಹಯೋಗ ನಾವು ಆತ್ಮಗಳಿಗೆ ಸಿಗುತ್ತೆ. ಹೀಗೆ ಕಾಲದ ಕಾಲ ಮಹಾಕಾಲ ಪತಿಯರಿಗೂ ಪತಿ ಮಹಾಪತಿ ಪಿತರುಗಳಿಗೂ ಪಿತ ಮಹಾಪಿತ ದಯಾಸಾಗರ ಕರುಣಾಸಾಗರ ಪ್ರೇಮ ಸಾಗರ ಪಾಪ ಕಟೇಶ್ವರ ಕ್ಷಮಾಸಾಗರ ತಂದೆ ತಿಳಿಸಿದ ಈ ಕ್ಷಮಾದಾನದ ವಿಧಿ ಮೂಲಕ ಹೋಗಿ ಲೌಕಿಕ ಪರಿವಾರದಿಂದ ಹಿಡಿದು ಜಗತ್ತಿನಲ್ಲಿರುವ ಸರ್ವ ಆತ್ಮರುಗಳ ಹತ್ತಿರ ಕ್ಷಮೆ ಕೇಳೋದು ಹಾಗೂ ಕ್ಷಮಿಸೋದು ಸ್ವಯಂ ಶರೀರ ಹಾಗೂ ಪ್ರಕೃತಿ ಮಾತೆ ಹತ್ತಿರ ಸ್ವಯಂ ತಂದೆ ಹತ್ರ ಕ್ಷಮೆ ಕೇಳೋದು ಹಾಗೂ ಕೃತಜ್ಞತಾಪೂರ್ವಕವಾಗಿ ಧನ್ಯವಾದ ತಿಳಿಸಿದ್ರಿಂದ ನಾನು ಆತ್ಮ 63 ಜನ್ಮದಿಂದ ಅಂದರೆ 2500 ವರ್ಷಗಳು ಹಾಗೂ ಅರ್ಧ ಕಲ್ಪದಿಂದ ನನ್ನ ಆತ್ಮ ದೇಹಾಭಿಮಾನದಲ್ಲಿ ಬಂದು ಮಾಡಿದ ಎಲ್ಲ ಪಾಪ ಕರ್ಮಗಳು ನನ್ನ ಆತ್ಮನ ಒಳಗಡೆ ತುಂಬಿ ಹೋಗಿತ್ತು. ಆತ್ಮ ಪಾಪಾತ್ಮನಾಗಿದ್ದೆ. ಈಗ ಈ ಕ್ಷಮಾದಾನದ ವಿಧಿ ಮೂಲಕ ಹೋಗಿ ಕ್ಷಮೆ ಕೇಳೋದು ಕ್ಷಮಿಸೋದು ಹಾಗೂ ಕೃತಜ್ಞತಾಪೂರ್ವಕವಾಗಿ ಧನ್ಯವಾದ ತಿಳಿಸಿದ್ರಿಂದ ನನ್ನ ಆತ್ಮನ ಒಳಗಡೆ ಇರುವಂತಹ ಎಲ್ಲ ಪಾಪ ಕರ್ಮಗಳು ಸುಟ್ಟು ಬೂದಿಯಾಗಿ ಹೋಗ್ತಾ ಇದೆ. ನನ್ನ ಆತ್ಮನ ತಲೆಯ ಮೇಲಿರುವ ಪಾಪದ ಗುಡ್ಡ ನಿಧಾನವಾಗಿ ಸರಿದು ಹೋಗ್ತಾ ಇದೆ. ನನ್ನ ಆತ್ಮ ಪುನಃ ಬಲಶಾಲಿಯಾಗಿ ಶಕ್ತಿಶಾಲಿಯಾಗಲು
ಸರ್ವಶಕ್ತಿವಂತ ಹಜಾರು ಭುಜವಾಲೆ ತಂದೆಯ ಸಹಯೋಗ ಹಾಗೂ ಪಾಪ್ ಸಮಾನಾದ ಅಮ್ಮ ತಂದೆಯ ಸಹಯೋಗ, ಡಬಲ್ ಎಂಜಿನ್ನಿನ ಸಹಯೋಗ ಹಾಗೂ ಪಾಲನೆಯಿಂದ ನಾನು ಆತ್ಮ ಪುನಃ ಶಕ್ತಿಶಾಲಿ ಆಗ್ತಿದ್ದೀನಿ. ಕಂಗಾಲಾಗಿ ಕವಡೆ ಸಮಾನಾಗಿ ಹೋದಂತಹ ನಾನು ಆತ್ಮ ಪುನಃ ವಜ್ರ ಸಮಾನನಾಗ್ತಿದ್ದೀನಿ. ಸರ್ವ ವಿಘ್ನಗಳಿಂದ ಮುಕ್ತನಾಗಿ ಪುನಃ ನಿರ್ವಿಘ್ನ ಆತ್ಮನಾಗ್ತಿದ್ದೀನಿ. ಭಾರ ಹೊರೆ ಜಡತ್ವದಲ್ಲಿ ಮುಳುಗಿ ಹೋದಂತಹ ನನ್ನ ಆತ್ಮ ಪುನಃ ಚೈತನ್ಯಶಾಲಿ ಹಗೂರವಾಗ್ತಿದ್ದೀನಿ. ನನ್ನ ಮನಸ್ಸು ಬುದ್ಧಿ ರೂಪಿ ಪಾತ್ರೆ ಪುನಃ ಶುದ್ಧವಾಗ್ತಿದೆ. ಪುನಃ ಹಗೂರ ಹಾಗೂ ಶಕ್ತಿಶಾಲಿ ಮನ ಬುದ್ಧಿಯಿಂದ ಹಗೂರತೆ ಹಾಗೂ ಶಕ್ತಿಶಾಲಿ ಸ್ಥಿತಿಯ ಅನುಭೂತಿ ಮಾಡೋಣ. ಈ ರೀತಿ ಪವಿತ್ರವಾಗಿ ಚಿನ್ನದ ಸಮಾನವಾದಂತಹ ನಾನಾತ್ಮ ನನ್ನ ಮನಸ್ಸು ಬುದ್ಧಿ ರೂಪಿ ಜೋಳಿಗೆ ಒಳಗಡೆ ಸರ್ವಶಕ್ತಿವಂತ ತಂದೆಯ ಸರ್ವ ಖಜಾನೆಗಳನ್ನ ತುಂಬಿಸಿಕೊಳ್ಳೋಣ. ಈ ಅವಿನಾಶಿ ಮಾಡಲ್ಪಟ್ಟ ಈ ಸೃಷ್ಟಿ ನಾಟಕದ ಆದಿ ಮಧ್ಯ ಅಂತ್ಯದ ರಹಸ್ಯ, ಕರ್ಮದ ಗುಹ್ಯಗತಿಯ ಕರ್ಮ ಸಿದ್ಧಾಂತದ ರಹಸ್ಯ, ನಾನಾತ್ಮ ಜಗತ್ತಿನಲ್ಲಿರುವ ಸರ್ವ ಆತ್ಮರುಗಳ ಜನ್ಮ ರಹಸ್ಯ, ಈ ಎಲ್ಲಾ ರಹಸ್ಯವನ್ನ ಒಳಗೊಂಡಂತಹ ಜ್ಞಾನದ ಖಜಾನೆ, ನಾನಾತ್ಮನ ದಿವ್ಯ ಗುಣಗಳ ಖಜಾನೆ, ಆತ್ಮನ ಅಷ್ಟಶಕ್ತಿಗಳ ಖಜಾನೆ, ಸುಖದ ಖಜಾನೆ, ಶಾಂತಿಯ ಖಜಾನೆ, ಪವಿತ್ರತೆಯ ಖಜಾನೆ, ಈ ಸರ್ವ ಪ್ರಾಪ್ತಿಗಳ ಸರ್ವ ಖಜಾನೆಗಳನ್ನು ಸೂಚಿಸುವಂತಹ 7 ಬಣ್ಣಗಳು: ನೇರಳೆ ಬಣ್ಣ, ಗಾಢ ನೀಲಿ ಬಣ್ಣ, ಆಕಾಶ ನೀಲಿ ಬಣ್ಣ, ಹಸಿರು ಬಣ್ಣ, ಹಳದಿ ಬಣ್ಣ, ಕಿತ್ತಳೆ ಬಣ್ಣ, ಕೆಂಪು ಬಣ್ಣ. ಈ ಕೆಂಪು ಬಣ್ಣ ಅಷ್ಟಶಕ್ತಿಗಳನ್ನು ಸೂಚಿಸುತ್ತೆ. ಅದೇ ರೀತಿ ಈ 7 ಬಣ್ಣಗಳು ಸರ್ವಶಕ್ತಿವಂತ ತಂದೆಯ ಸರ್ವ ಖಜಾನೆಗಳನ್ನು ಸೂಚಿಸುತ್ತೆ. ಈಗ ನಾವು ಮನ ಬುದ್ಧಿಯಿಂದ ಅನುಭೂತಿ ಮಾಡ್ತಾ ಸುಪ್ರೀಂ ಫಾದರ್ ಆಲ್ಮೈಟಿ ಅಥಾರಿಟಿ ಪವರ್ಸ್ ಹೌಸಿಂದ 7 ಬಣ್ಣಗಳು ಧಾರೆ ಧಾರೆಯಾಗಿ ಬರ್ತಾ ಇದೆ. ನಾನು ಆತ್ಮ ಸಮಾವೇಶ ಮಾಡಿಕೊಳ್ಳೋಣ. ಏಳು ಬಣ್ಣಗಳು ಧಾರೆ ಧಾರೆಯಾಗಿ ಬರ್ತಾ ಇದೆ. ಆತ್ಮ ಸಮಾವೇಶ ಮಾಡಿಕೊಳ್ಳೋಣ. ಈ ಸರ್ವ ಖಜಾನೆಗಳು ಸರ್ವಶಕ್ತಿವಂತ ತಂದೆ ಹತ್ರ ಸಾಗರದಷ್ಟಿವೆ. ಆತ್ಮ ಸರ್ವ ಖಜಾನೆಗಳಿಂದ ಭರ್ಪೂರಾಗೋಣ. ತಂದೆಯ ತೆರೆದ ಭಂಡಾರದಿಂದ ಈ ಸರ್ವ ಖಜಾನೆಗಳನ್ನು
ಶಕ್ತಿ ಮೀರಿ ಪಡೆಯೋಣ. ನನ್ನ ಆತ್ಮ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ, ಸಂಪೂರ್ಣನಾಗಿ ಸಮಾನಗೊಣ. ನಾವೀಗ ಮನ ಬುದ್ಧಿಯಿಂದ ಒಂದು ಕ್ಷಣದಲ್ಲಿ ಪಾಂಡವ ಭವನವನ್ನು ಪ್ರವೇಶ ಮಾಡೋಣ. ನಮ್ಮ ತಂದೆಯ ಶಾಂತಿ ಸ್ತಂಭದ ಮುಂದೆ ನಿಲ್ಲೋಣ. ಅಪ್ಪನ ವರದಾನದಂತೆ ಆತ್ಮ ಪುನಃ ಶಕ್ತಿಶಾಲಿ ಆಗ್ತಿದ್ದೀನಿ. ಹಿಸ್ಟ್ರಿ ಹಾಲನ್ನ ಪ್ರವೇಶ ಮಾಡೋಣ. ಅಪ್ಪನ ವರದಾನದಂತೆ ನಾನು ಆತ್ಮ ಪುನಃ ವ್ಯರ್ಥದಿಂದ ಮುಕ್ತ ಸಮರ್ಥ ಆತ್ಮನಾಗ್ತಿದ್ದೀನಿ. ಬಾಬನ ರೂಮನ್ನ ಪ್ರವೇಶ ಮಾಡೋಣ. ಬಾಬನ ವರದಾನದಂತೆ ನಾನು ಆತ್ಮ ಪುನಃ ಬಾಗ್ದಾದ ಸಮಾನನಾಗ್ತಿದ್ದೀನಿ. ಬಾಬನ ಕುಟೀರವನ್ನ ಪ್ರವೇಶ ಮಾಡೋಣ. ಬಾಬನ ವರದಾನದಂತೆ ನಾನು ಆತ್ಮ ಪುನಃ ಬಾಬನ ಸತ್ಯ ಸ್ನೇಹಿಯಾಗಿದ್ದೀನಿ. ಒಂದು ಕ್ಷಣದಲ್ಲಿ ಸಮಯ, ಶಕ್ತಿ, ಪೈಸೆ ಖರ್ಚಿಲ್ಲದೆ ಚಾರ್ಧಾಮ್ ಯಾತ್ರೆ ಮಾಡಿಸಿದ ದಯಾಸಾಗರ ತಂದೆಗೆ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸೋಣ. ಸಂಪೂರ್ಣ ಹಗುರತೆ ಹಾಗೂ ಶಕ್ತಿಶಾಲಿ ಸ್ಥಿತಿಯ ಅನುಭೂತಿ ಮಾಡೋಣ. ಈ ಜಗತ್ತಿನಲ್ಲಿ ಯಾವುದೇ ವ್ಯಕ್ತಿಗಳು, ಯಾವುದೇ ವಸ್ತುಗಳು ಸರ್ವ ಇಂದ್ರಿಯಗಳಿಂದ ಸಿಗದ ಸುಖವನ್ನು ಇಂದ್ರಿಯಾತೀತ ಸುಖದ ಅನುಭೂತಿ ಮಾಡಿಸಿದ ದಯಾಸಾಗರ ತಂದೆಗೆ ಪುನಃ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸೋಣ. ಪ್ರಕಾಶ ಸೇವೆಯನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ನಮ್ಮ ಸುಂದರವಾದ ಲೌಕಿಕ ಪರಿವಾರಕ್ಕೆ ಸಕಾಶವನ್ನು ಕೊಡೋಣ. ಪವರ್ ಹೌಸಿಂದ ನಿಸ್ವಾರ್ಥ ಪ್ರೀತಿ, ಶಾಂತಿ, ಸತ್ಯ ಜ್ಞಾನ ಸೂಚಿಸುವಂತಹ ಹಸಿರು ಬಣ್ಣ, ಆಕಾಶ ನೀಲಿ ಬಣ್ಣ, ಕಪ್ಪ ನೀಲಿ ಬಣ್ಣ ಬರ್ತಾ ಇದೆ. ಆತ್ಮ ಮನ ಬುದ್ಧಿಯಿಂದ ಅನುಭೂತಿ ಮಾಡ್ತಾ ಸಮಾವೇಶ ಮಾಡ್ಕೊಳ್ತಾ ಪಾಸ್ ಮಾಡೋಣ. ಲೌಕಿಕ ಪರಿವಾರದ ಪ್ರತಿಯೊಬ್ಬ ಆತ್ಮರುಗಳ ಕಲ್ಯಾಣವಾಗಲಿ. ಈ ಆತ್ಮರುಗಳು ಜ್ಞಾನ ಮಾರ್ಗಕ್ಕೆ ಬರಲಿ ಅಂತ ಬಾಬನ ಮುಂದೆ ಶುಭ ಸಂಕಲ್ಪ ಮಾಡೋಣ. ಈ ಆತ್ಮರುಗಳಿಗೆ ಸರ್ವಶಕ್ತಿವಂತ ತಂದೆಯನ್ನು ಗುರುತಿಸುವಷ್ಟು ಆತ್ಮ ಬಲ, ಆತ್ಮಶಕ್ತಿ ಬರಲಿ ಅಂತ ಇಷ್ಟಶಕ್ತಿಗಳನ್ನ ಸೂಚಿಸುವಂತ ಕೆಂಪು ಬಣ್ಣವನ್ನ ಸಮಾವೇಶ ಮಾಡ್ಕೊಳ್ತಾ ಪಾಸ್ ಮಾಡೋಣ. ನಾವೀಗ ಎಲ್ಲ ಸಂಬಂಧಿಕ ಆತ್ಮರುಗಳಿಗೆ, ತಂದೆ ಮನೆ ಕಡೆಯವರು, ತಾಯಿ ಮನೆ ಕಡೆಯವರು ಹಾಗೂ ಅತ್ತೆ ಮಾವನ ಮನೆ ಕಡೆಯವರು, ಎಲ್ಲ ಸಂಬಂಧಿಕ ಆತ್ಮರುಗಳಿಗೆ ಪವರ್ ಹೌಸಿಂದ ಹಸಿರು ಬಣ್ಣ, ನೀಲಿ ಬಣ್ಣ, ಗಾಢ ನೀಲಿ ಬಣ್ಣ, ಕೆಂಪು ಬಣ್ಣ ಮನ ಬುದ್ಧಿಯಿಂದ ಅನುಭೂತಿ ಮಾಡ್ತಾ
ಸಮಾವೇಶ ಮಾಡ್ಕೊಳ್ತಾ ಪಾಸ್ ಮಾಡೋಣ. ಎಲ್ಲ ಸಂಬಂಧಿಕ ಆತ್ಮರುಗಳ ಕಲ್ಯಾಣವಾಗ್ಲಿ. ಎಲ್ಲ ಸಂಬಂಧಿಕ ಆತ್ಮರುಗಳು ಜ್ಞಾನ ಮಾರ್ಗಕ್ಕೆ ಬರಲಿ ಅಂತ ಬಾಬನ್ ಮುಂದೆ ಶುಭ ಸಂಕಲ್ಪ ಮಾಡೋಣ. ಈಗ ಬಾಲ್ಯದಿಂದ ಹಿಡಿದು ಇಲ್ಲಿಯವರೆಗಿನ ಎಲ್ಲ ಸ್ನೇಹಿತ ಆತ್ಮರುಗಳನ್ನು ಬಾಬನ್ ಮುಂದೆ ಎಮರ್ಜ್ ಮಾಡ್ಕೊಳ್ಳೋಣ. ಪವರ್ಸ್ ಹೌಸಿಂದ 4 ಬಣ್ಣಗಳು ಮನ ಬುದ್ಧಿಯಿಂದ ಅನುಭೂತಿ ಮಾಡ್ತಾ ಸಮಾವೇಶ ಮಾಡ್ಕೊಳ್ತಾ ಪಾಸ್ ಮಾಡೋಣ. ಎಲ್ಲ ಸ್ನೇಹಿತ ಆತ್ಮರುಗಳ ಕಲ್ಯಾಣವಾಗ್ಲಿ. ಎಲ್ಲ ಸ್ನೇಹಿತ ಆತ್ಮರುಗಳು ಜ್ಞಾನ ಮಾರ್ಗಕ್ಕೆ ಬರಲಿ ಅಂತ ಬಾಬನ ಮುಂದೆ ಶುಭ ಸಂಕಲ್ಪ ಮಾಡೋಣ. ಈಗ ವಾಸ ಮಾಡುವ ಮನೆಯ ಅಕ್ಕಪಕ್ಕದ ಮನೆಯಲ್ಲಿರುವ ಆತ್ಮರುಗಳು, ಏರಿಯಾದಲ್ಲಿರುವ ಮನೆಯಲ್ಲಿರುವ ಆತ್ಮರುಗಳು ಹಾಗೂ ನಾವು ದಿನಪೂರ್ತಿ ಯಾರ ಜೊತೆ ಕಾರ್ಯ ವ್ಯವಹಾರದಲ್ಲಿ ಬರ್ತೀವಿ ಎಲ್ಲ ಆತ್ಮರುಗಳಿಗೆ ರಿವರ್ಸ್ ಹೌಸಿಂದ ಈ 4 ಬಣ್ಣಗಳನ್ನು ಸಮಾವೇಶ ಮಾಡ್ಕೊಳ್ತಾ ಪಾಸ್ ಮಾಡೋಣ. ಹಸಿರು ಬಣ್ಣ, ಆಕಾಶ ನೀಲಿ ಬಣ್ಣ, ನೀಲಿ ಬಣ್ಣ, ಕೆಂಪು ಬಣ್ಣ. ಎಲ್ಲ ಆತ್ಮರುಗಳ ಕಲ್ಯಾಣವಾಗ್ಲಿ. ಈ ಆತ್ಮರುಗಳು ಜ್ಞಾನ ಮಾರ್ಗಕ್ಕೆ ಬರಲಿ ಅಂತ ಬಾಬನ್ ಮುಂದೆ ಶುಭ ಸಂಕಲ್ಪ ಮಾಡೋಣ. ನಾವೀಗ ಒಳ್ಳೆಯ ಸ್ನೇಹ, ಸಂಬಂಧ, ಸೌಹಾರ್ದತೆಗಾಗಿ ಅಲೌಕಿಕ ಬ್ರಾಹ್ಮಣ ಪರಿವಾರದ ಆತ್ಮರುಗಳು ಹಾಗೂ ಅಲೌಕಿಕ ನಿಮಿತ್ತ ಟೀಚರ್ಸ್ ಆತ್ಮರುಗಳಿಗೆ ನಿಸ್ವಾರ್ಥ ಪ್ರೀತಿಯನ್ನ ಸೂಚಿಸುವಂತಹ ಹಸಿರು ಬಣ್ಣ ಹಾಗೂ ಅಷ್ಟಶಕ್ತಿಗಳನ್ನ ಸೂಚಿಸುವಂತಹ ಕೆಂಪು ಬಣ್ಣ ಹೌಸಿಂದ ದಾರ್ಯಾಗ ಹರಿದು ಬರ್ತಾ ಇದೆ. ನಾನು ಆತ್ಮ ಸಮಾವೇಶ ಮಾಡ್ಕೊಳ್ತಾ ಪಾಸ್ ಮಾಡೋಣ. ನಾವೀಗ ಭಾರತ ದೇಶದಲ್ಲಿರುವ ಎಲ್ಲ ಆತ್ಮರುಗಳಿಗೆ ಯಾರಿಗೆ ಯಾವ ಖಜಾನೆಯ ಅವಶ್ಯಕತೆ ಇದೆ ಗೊತ್ತಿಲ್ಲ, ಹಾಗಾಗಿ ಸರ್ವ ಖಜಾನೆಗಳನ್ನ ಸೂಚಿಸುವಂತಹ 7 ಬಣ್ಣಗಳು ಆಲ್ಮೈಟಿ ಅಥಾರಿಟಿ ಪವರ್ಸ್ ಹೌಸಿಂದ 7 ಬಣ್ಣಗಳು ಧಾರ್ಯಾಗ ಹರಿದು ಬರ್ತಾ ಇದೆ. ಬುದ್ಧಿಯಿಂದ ಅನುಭೂತಿ ಮಾಡ್ತಾ ನಾನು ಆತ್ಮ ಸಮಾವೇಶ ಮಾಡ್ಕೊಳ್ತಾ ಪಾಸ್ ಮಾಡೋಣ. ಈಗ ನಾ ಬುದ್ಧಿಯಿಂದ ಶರೀರದಿಂದ ಭಿನ್ನವಾಗಿ ಪರಿಸ್ಥಾ ರೂಪದಲ್ಲಿ ವಿಶ್ವದ ಗ್ಲೋಬ್ ಮೇಲೆ ನಿಲ್ಲೋಣ. ಬಾಬನ ಎದುರು ಇಡೀ ಸೃಷ್ಟಿಯನ್ನ ಎಮರ್ಜ್ ಮಾಡ್ಕೊಳ್ಳೋಣ. ಆಲ್ಮೈಟಿ ಅಥಾರಿಟಿ ಪವರ್ಸ್ ಹೌಸಿಂದ 7 ಬಣ್ಣಗಳು ಧಾರ್ಯಾಗ ಹರಿದು ಬರ್ತಾ ಇದೆ. ನಾನು ಆತ್ಮ ಸಮಾವೇಶ ಮಾಡಿಕೊಳ್ಳೋಣ. ಆತ್ಮನ ಮೂಲಕ ಪೃಥ್ವಿ ತತ್ವ, ಜಲ ತತ್ವ, ವಾಯು ತತ್ವ, ಅಗ್ನಿ ತತ್ವ, ಆಕಾಶ ತತ್ವ ಈ 5 ತತ್ವಗಳಿಗೆ ಜಗತ್ತಿನಲ್ಲಿರುವ ಸರ್ವ ಆತ್ಮರುಗಳಿಗೆ ಪಶು ಪಕ್ಷಿ ಪ್ರಾಣಿಗಳ ಸಮೇತ ಆತ್ಮನ ಮೂಲಕ ಇಡೀ ಸೃಷ್ಟಿಗೆ ಸಂಘರ್ಷ ಪಾಸ್ ಆಗ್ತಿದೆ. ಇಡೀ ಸೃಷ್ಟಿ
ಪುನಃ ಪಾವನವಾಗ್ತಿದೆ. ಇಡೀ ಸೃಷ್ಟಿ ಪುನಃ ಸತೋ ಪ್ರಧಾನವಾಗ್ತಿದೆ. ಸುಂದರ ದೃಶ್ಯದ ಅನುಭೂತಿ ಮಾಡೋಣ. ಈಗ ವಿಶೇಷವಾಗಿ ಯಾರೆಲ್ಲ ಮಾನಸಿಕ ಕಾಯಿಲೆಯಿಂದ ಬಳಲ್ತಿದ್ದಾರೆ, ಶಾರೀರಿಕ ಕಾಯಿಲೆಯಿಂದ ಬಳಲ್ತಿದ್ದಾರೆ, ವಯೋಸಹಜ ವೃದ್ಧಾಪ್ಯದ ಏರುಪೇರಿನಿಂದ ಬಳಲ್ತಿದ್ದಾರೆ, ಬೆಡ್ ರಿಡನ್ ಇದ್ದಾರೆ, ಹಾಸ್ಪಿಟಲೈಸ್ಡ್ ಇದ್ದಾರೆ, ಯಾರೆಲ್ಲ ವ್ಯಸನಿ ಆತ್ಮಗಳು ಇದ್ದಾರೆ, ಈ ವ್ಯಸನದಿಂದ ಮುಕ್ತರಾಗಲು, ಹಾಗೂ ಯಾರೆಲ್ಲ ಮಾತೆಯರು ಅಣ್ಣಂದಿರು ಬಂಧನದಲ್ಲಿದ್ದಾರೆ, ಈ ಬಂಧನದಿಂದ ಮುಕ್ತರಾಗಲು, ಈ ಎಲ್ಲ ಆತ್ಮರುಗಳ ಗುಂಪಿಗೆ ಶಕ್ತಿಗಳನ್ನ ಸೂಚಿಸುವಂತಹ ಕೆಂಪು ಬಣ್ಣ ಮನ ಬುದ್ಧಿಯಿಂದ ಅನುಭೂತಿ ಮಾಡ್ತಾ ಶಕ್ತಿ ಕೇಂದ್ರದಿಂದ ಕೆಂಪು ಬಣ್ಣ ಧಾರೆ ಧಾರೆಯಾಗಿ ಹರಿದು ಬರ್ತಾ ಇದೆ. ನನ್ನ ಆತ್ಮ ಸಮಾವೇಶ ಮಾಡ್ಕೊಳ್ತಾ ಸಕಾಶವನ್ನ ಪಾಸ್ ಮಾಡೋಣ. ಶಾಂತಿಯ ಸಕಾಶವನ್ನ ಪಾಸ್ ಮಾಡೋಣ. ನೀಲಿ ಬಣ್ಣವನ್ನು ಸಮಾವೇಶ ಮಾಡ್ಕೊಳ್ತಾ ಭಗವಂತನ ಪರಿಚಯ ನೀಡೋಣ. ಈ ಎಲ್ಲ ಸಂದರ್ಭ ಪರಿಸ್ಥಿತಿಗಳನ್ನು ಒಂದು ಕರ್ಮದ ಲೆಕ್ಕಾಚಾರವೆಂದು ತಿಳಿದುಕೊಂಡು ಲೆಕ್ಕಾಚಾರ ಚುಕ್ತ ಮಾಡ್ಕೊಳ್ತಾರೆ. ನಾವೀಗ ಲಾಸ್ಟಿಗೆ ಬಾಬನ್ ಜೊತೆಗೂಡಿ ಪೂರ್ತಿ ದಿನದ ದಿನಚರಿಯನ್ನು ಸೆಟ್ ಮಾಡ್ಕೊಳ್ಳೋಣ.